ಇನ್ನು ಇದೇ ವಿಚಾರ ಅಂದರೆ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾದಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಕೂಡ ರಿಯಾಕ್ಷನ್ ಕೊಟ್ಟರು. ಧರ್ಮಸ್ಥಳ ವಿಚಾರ ಬಹಳ ಸೂಕ್ಷ್ಮವಾದ ವಿಚಾರ. ಸರ್ಕಾರಕ್ಕೆ ಸೂಕ್ಷ್ಮತೆ ಇದ್ದಿದ್ರೆ ಅಪಹಾಸ್ಯ ಆಗ್ತಾ ಇರಲಿಲ್ಲ, ಹೀಗಂತಂದ್ರು ಅಶ್ವಥ್ ನಾರಾಯಣ್. ಇದು ಧಾರ್ಮಿಕ ಕೇಂದ್ರಕ್ಕೆ ಮಸಿ ಬಳಿಯೋ ಪ್ರಯತ್ನಗಳು. ಈ ಪಿತೂರಿ, ಈ ಷಡ್ಯಂತ್ರದ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅನಾಮಿಕನ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ, ಹೀಗಂತಂದ್ರು ಶಾಸಕ ಅಶ್ವಥ್ ನಾರಾಯಣ್. ಮಾಡಿ ಅಪಹಾಸ್ಯ, ಸರ್ಕಾರಕ್ಕೆ ಅಪಹಾಸ್ಯ ಆಗ್ತಿದೆ. ಯಾವ ಒಂದು ನಂಬಿಕೆ ಕೇಂದ್ರವಾಗಿದೆ ಆ ನಂಬಿಕೆ ಕೇಂದ್ರ ಮೇಲೆ ಇವತ್ತು ಅನುಮಾನ ಹುಟ್ಟಿಸುವಂಥ, ಆ ಸ್ಥಳಕ್ಕೇನೆ ಅನುಮಾನ ಹುಟ್ಟಿಸುವಂಥದ್ದು, ಆ ಜನರಿಗೆ ಅವಮಾನ ಮಾಡುವಂಥದ್ದು, ಈ ರೀತಿ ಈ ಪ್ರಯತ್ನಗಳನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಒಂದು ಕಾಲ ಮಿತಿಯನ್ನು ಇಟ್ಕೋಬೇಕು, ಟೈಮ್ ಲೈನ್ ಇಟ್ಕೋಬೇಕು. ಮತ್ತು ಒಬ್ಬ ಅನಾನ್ಮಿಕ ವ್ಯಕ್ತಿ ಏನನ್ನು ಹೇಳಿದ್ರು ಮತ್ತು ಅವನಿದ್ದಂಥ ವ್ಯಕ್ತಿಗಳು ಅವರ ಹಿನ್ನೆಲೆಗಳನ್ನು ಇವತ್ತು PFI SFI ಅಂತ ಸಂಸ್ಥೆಗಳು, PFI ಅಂತ ಸಂಸ್ಥೆಗಳು ಯಾವ ರೀತಿ PFI ಸಂಸ್ಥೆಗಳು ಅವರ ಹಿನ್ನೆಲೆಗಳು ಮತ್ತು ಈ ವ್ಯಕ್ತಿಗಳ ಹಿನ್ನೆಲೆಗಳನ್ನು ಈಗ ಅವ್ರನ್ನ ತನಿಖೆ ಮಾಡಿ, ಮತ್ತು ಈ ವ್ಯಕ್ತಿ ಅನಾನ್ಮಿಕ ವ್ಯಕ್ತಿ ಏನು ಅಲ್ಲಿದೆ ಇಲ್ಲಿದೆ ಅಂತ ಕರ್ಕೊಂಡು ಹೋಗ್ತಿದ್ದಲ್ಲ, ಅವರೇ ಒಂದು ದೊಡ್ಡ ಕ್ಯಾರೆಕ್ಟರ್ ಥರ ಬಿಲ್ಡ್ ಮಾಡಿ, ಏನು ಅದು ಈ ದೇಶದ ಸಂಪೂರ್ಣ ಗಮನ, ಇಡೀ ವಿಶ್ವದ ಗಮನ, ಇಡೀ ವಿಶ್ವ ಮಟ್ಟದಲ್ಲೇ ಎಲ್ಲ ಒಂದು ಕಡೆ ಈ ರೀತಿ ಏನು ಅಪಹಾಸ್ಯ, ಸರ್ಕಾರಕ್ಕೆ ಅಪಹಾಸ್ಯ ಆಗ್ತಿದೆ.